ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲ ವಿಚಾರವನ್ನು ಮಾಡೋಣ. ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಹೆಡ್ಲೈನ್ಸ್ ಏನಪ್ಪ ಅಂದರೆ, ನಿಮ್ಮ ಕುಂಭರಾಶಿಗೆ ಗೌರವ ಕೀರ್ತಿಗಳು ಉಂಟಾಗುವಂಥ ಯೋಗ ಈ ತಿಂಗಳಲ್ಲಿ ನಿಮಗೆ. ಸೊ ಉದ್ಯೋಗದಲ್ಲಿ ಪ್ರಗತಿ ಭಾಳ ಜೋರಾಗಿದೆ ನಿಮಗೆಲ್ಲ. ಉದ್ಯೋಗಸ್ಥರು ಯಾರು ಮಾಡ್ತಾರೆ ಕುಂಭರಾಶಿಯವರಿಗೆ ಪ್ರಗತಿ ಭಾಳ ಜೋರ ನಡೆಯುತ್ತೆ ನಿಮಗೆಲ್ಲ. ಮತ್ತು ಪತ್ನಿ ಪುತ್ರರಿಗೆಲ್ಲ ಸಹಾಯ ಬೇಕಾದಷ್ಟು ಮಾಡಾಕ್ಬಿಡ್ತೀರಿ. ಭಾಗ್ಯ ಪ್ರಾಪ್ತಿ, ಹೆಂಡತಿ ಮಕ್ಕಳಿಗೆಲ್ಲರಿಗೂ ಏನು ಬೇಕು ಅಷ್ಟು ಸಹಾಯ ಮಾಡಾಕ್ಬಿಡ್ತೀರಿ. ಅಷ್ಟು ಪವರ್ ಜೋರಾಗಿದೆ ನಿಮಗೆಲ್ಲ. ಮತ್ತು ವಿವಾಹಕ್ಕೆ ಒಳ್ಳೆಯ ಯೋಗ ಕೂಡ ಬಂದಿದೆ. ಕುಂಭರಾಶಿಯವರು ಪ್ರಯತ್ನ ಮಾಡಿ ವಿವಾಹ ಮಾಡಿಕೊಳ್ಳಿ. ಆದರೆ ನಿಮ್ಮ ತಂದೆ ಆವಾಗದೇ ಸ್ವಲ್ಪ ಏರುಪೇರಾಗ್ತದೆ. ಸ್ವಲ್ಪ ಅದರ ಬಗ್ಗೆ ಒಂಚೂರು ಗಮನವನ್ನು ಕೊಡಿ. ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳೆಲ್ಲ ಪ್ರಯತ್ನ ಚೆನ್ನಾಗಿ ಸಫಲವಾಗ್ತದೆ. ನಿಮ್ಮ ಪ್ರಯತ್ನ ಯಾವಾಗಲೂ ಶುಭದಾಯಕವಾಗಿರ್ತದೆ ಮತ್ತು ಅನುಕೂಲವೂ ಆಗ್ತದೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗುವ ಚಾನ್ಸಸ್ಸು, ಟ್ರಾನ್ಸ್ಫರ್ ಆಗೋ ಚಾನ್ಸ್ ಚೆನ್ನಾಗಿದೆ ಉದ್ಯೋಗದಲ್ಲಿ. ಸೊ ನಿಮಗೆ ಬೇಕಿದ್ರೆ ಪ್ರಯತ್ನ ಮಾಡ್ಕೋಬೋದು, ಅದು ಅನುಕೂಲ ಚಾನ್ಸ್ ಸಿಗುತ್ತೆ. ಬಂಧುಗಳಲ್ಲಿ ಸ್ವಲ್ಪ ಮತ್ಸರ ಮಾಡ್ಕೊತಾರೆ ನಿಮ್ಮ ಬಗ್ಗೆ. ಸ್ವಲ್ಪ ಹಾಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಫೀಲ್ ಮಾಡ್ಕೊಂಡು ಹೋಗಬೇಡಿ. ಮತ್ತು ಕೆಲವು ವ್ಯವಹಾರ ಚೆನ್ನಾಗಿ ಮಾಡ್ತೀನ, ಕೆಲವು ವ್ಯವಹಾರ ನಿಮ್ಮದು ಸ್ವಲ್ಪ ಚೆನ್ನಾಗಿಲ್ಲ. ಕುಂಭರಾಶಿಯವರು ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ಕೊಂಡು ಹೋಗಬೇಡಿ. ಅವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಕೈ ಹಾಕೋಕ್ಕೆ ಹೋಗಬೇಡಿ, ದೂರವಿರಿ. ಜನ್ಮದಲ್ಲಿ ಶನಿ ಇದ್ದಾನೆ ನಿಮಗೆಲ್ಲರಿಗೂ. ಸೊ ನಿಮಗೆ ಕಷ್ಟ ಬರೋದಿಲ್ಲ. ನಿಮಗೆ ಕಷ್ಟ ತರ್ಕೋಬೇಡಿ. ಅವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರದು. ಅನ್ಯಾಯವಾದ ದುಡ್ಡು ಹಣ ಯಾವುದು ನಿಮಗೆ ಬೇಡ. ದೇವರು ನಿಮಗೆ ಒಪ್ಪಿ ಭಗವಂತ ಅನುಗ್ರಹ ಮಾಡಿ ಕೊಡ್ತಾನೆ, ಆ ದುಡ್ಡನ್ನು ನೀವು ಉಪಯೋಗಿಸ್ಕೊಳ್ಳಿ. ಮತ್ತು ಸದಾ ಏನೋ ಒಂದು ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡಿರ್ತಾರೆ, ದುಃಖ ಯೋಚನೆ ಮಾಡ್ತೀರ. ಆ ದುಃಖ ಕಮ್ಮಿ ಮಾಡಿಕೊಡಿ. ಏಕೆಂದರೆ ಬುಧನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮ್ಮ ಗ್ರಹಗಳಿಗೆ, ನಿಮ್ಮ ಕುಂಭರಾಶಿಗೆ. ಹಾಗಾಗಿ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಸಂಪಾದನೆ ಚೆನ್ನಾಗಿರುತ್ತೆ. ಹೋಗಿ ನಿಮ್ಮ ಕೆಲಸ ಏನಿದೆ ವ್ಯವಹಾರ ಹೋಗಿ ಕೂತ್ಕೊಂಡು ದಿನ ಕೆಲಸ ಕಾರ್ಯ ಮಾಡಿರಿ, ಅದು ಒಳ್ಳೆ ಫಲ, ಸಂಪಾದನೆ ಭಾಳ ಚೆನ್ನಾಗಿರ್ತದೆ. ಮತ್ತು ಕುಟುಂಬದಲ್ಲಿ ಒಳ್ಳೆ ಗೌರವ ಕೀರ್ತಿ ಸಂಪಾದನೆ ಮಾಡ್ಕೊತೀರಿ ಕುಂಭರಾಶಿಯವರು, ಅದು ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ಮನೆಯೊಳಗೆ ಯಾಗ ಯಜ್ಞಗಳೆಲ್ಲ ಮಾಡ್ತೀರಿ, ಹೋಮಗಳೆಲ್ಲ ಮಾಡೋಂಥ ಯೋಗ ಇದೆ. ಮಾಡಿ, ಮನೆಗೂ ಅನುಕೂಲ, ನಿಮಗೂ ಅನುಕೂಲವಾಗ್ತದೆ. ಮತ್ತು ಸ್ವಲ್ಪ ಧಾರ್ಮಿಕ ಜೀವನದಲ್ಲಿ ಸ್ವಲ್ಪ ತಲೆ ಎತ್ತಿರಿ. ಇಷ್ಟು ದಿನ ಧಾರ್ಮಿಕ ಥರ ಬುದ್ಧಿ ಇಲ್ಲ ನಿಮಗೆ. ದೇವ್ರ ಧರ್ಮ ಅಷ್ಟು ಬೆಲೆ ಕೊಟ್ಟಿರಲಿಲ್ಲ, ಈ ಬೆಲೆ ಕೊಡ್ತೀರ ಈಗ. ಭಕ್ತಿ ಶ್ರದ್ಧೆಯನ್ನು ಮಾಡ್ತೀರಿ, ಅನುಕೂಲವಾಗ್ತದೆ. ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ಭಾಳ ಉಜ್ವಲವಾಗಿದೆ. ಅದೇ ಕಡೆ ಗಮನ ಕೊಡಿ. ಮಕ್ಕಳನ್ನ ಏನು ಮಾಡಬೇಕು, ಏನು ಓದಿಸ್ಬೇಕು, ಹೇಗೆ ಮಾಡಬೇಕು ಅಂತ ಪ್ರಯತ್ನ ಮಾಡಿರಿ. ಫಸ್ಟ್ ಕ್ಲಾಸ್ ಇಂಪ್ರೂವ್ಮೆಂಟ್ ಆಗುವಂಥ ಇವಾಗ ಭಾಳ ಚೆನ್ನಾಗಿದೆ. ಆಸ್ತಿ ವ್ಯವಹಾರ ಮಾಡಬೇಕಾದ್ರೆ ದಾಯಾದಿಗಳ ಜೊತೆ ಭಾಳ ಎಚ್ಚರವಿರಬೇಕು ನೀವು. ಯಾಕೆಂದರೆ ಆ ದಾಯಾದಿಗಳಿಂದ ಸಿಕ್ಕಿಗೆ ಹಾಕೊಂಡ್ಬಿಡ್ತೀರಾ, ತೊಂದರೆ ಸಿಗಾಕೊಂಡ್ಬಿಡ್ತೀರಿ. ಹಾಗಾಗಿ ವ್ಯವಹಾರ ಮಾಡಬೇಕಾದ್ರೆ ಯೋಚನೆ ಮಾಡಿ. ಮತ್ತು ಒಳ್ಳೆ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ, ದೊಡ್ಡ ವಾಹನ ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆಲ್ಲರಿಗೂ. ಮತ್ತು ವಿಶೇಷವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡ್ತೀರಿ. ಒಳ್ಳೊಳ್ಳೆ ಅಧಿಕಾರಿ ಸಿಗ್ತಾರೆ, VIP ನೋಡ್ಕೊಂಬರ್ತೀರಿ. ಮತ್ತು ಅವರಿಂದನೂ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ರಾಶಿಗೆ. ವಿದ್ಯೆಯಲ್ಲಿ ಅಭಿರುಚಿ ಹುಟ್ಟುತ್ತೆ ನಿಮಗೆ. ಇದು ಮಾಡಬೇಕು, ನಾನು ಓದಬೇಕು, ಬೆಳಿಬೇಕು ಅಂತ ಆಸೆ ಬರುತ್ತೆ, ಅದು ಭಾಳ ಅನುಕೂಲವಾಗ್ತದೆ. ಸಂಗೀತ, ನಟನೆ, ಕಲೆಗಳಲ್ಲಿ ಹೆಚ್ಚು ಆಸಕ್ತಿ. ಮನೋರಂಜನೆ ಕೆಲಸಗಳು ಮಾಡ್ಕೊಂಡ್ರಿ, ಮಾಡಿ, ತಪ್ಪಿಲ್ಲ, ಅವೇನು ತಾಪತ್ರೆ, ಹೋಗಿ ಬನ್ನಿ, ಅವೆಲ್ಲ ಅನುಕೂಲವಾಗುವಂಥವು ಚೆನ್ನಾಗಿ. ಯಾಕೆಂದರೆ ಅಲ್ಲಿ ಹೋದರೆ ಮನಸ್ಸು ಫ್ರೀ ಆಗುತ್ತೆ, ಮೈಂಡ್ ಫ್ರೆಶ್ ಆಗ್ತದೆ, ಅದನ್ನು ತೊಗೊಳ್ಳಿ. ಮತ್ತು ಸ್ವಲ್ಪ ಕೆಲವು ನೀವೇನಾಗುತ್ತೆ ಯಾರ ಮಾತ್ರ ಕೇಳೋದಿಲ್ಲ. ನೀವು ಕೆಲಸದಲ್ಲಿ ಸ್ವಲ್ಪ ಕೇಳಬೇಕು. ಯಾರಾನು ಒಳ್ಳೆ ಬುದ್ಧಿ ಒಳ್ಳೆ ಮಾತ್ರ ಕೇಳಬೇಕು. ಇಲ್ಲ ನಂಗೆ ಗೊತ್ತು ನಾನೇ ಸರಿಯಿಂದ ಹೋಗಿಲ್ಲ, ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ನಿಮ್ಮ ಜೀವನದಲ್ಲಿ ಅಂದರೆ ಸ್ವಂತ ಎಫರ್ಟ್ ಭಾಳ ಚೆನ್ನಾಗಿದೆ ನಿಮಗೆ. ಭಾಳ ಯೋಚನೆ ಮಾಡಿ ಕೆಲಸ ಕಾರ್ಯ ಮಾಡ್ತೀರಿ ಕೆಲವೆಲ್ಲ. ಆದರೂ ಸ್ವಲ್ಪ ನೋಡ್ಕೊಂಡು ಸ್ವಯಂ ಪ್ರತಿಭೆ ಭಾಳ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ. ನಿಮ್ಮ ನಡವಳಿಕೆ, ಮಾತು, ಗತೆ, ನೀತಿ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಆದರೂ ಸಹ ಆ ಕೋಪತಾಪಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಮುನ್ನುಗ್ಗಬಾರ್ದು. ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಸಹ ಪೂಜೆ ಶಾಂತಿಯನ್ನು ಮಾಡುವಂತಹದ್ದು ಭಾಳ ಒಳ್ಳೆಯದು. ಪ್ರತಿ ಮಂಗಳವಾರ ತೊಗರಿಬೇಳೆಯನ್ನು ದಾನ ಕೊಡಿ. ಯಾವುದೇ ತನಕ ದಾನ ಕೊಟ್ಟು ಬನ್ನಿ, ತೊಂದರೆ ಇಲ್ಲ. ಮತ್ತು ಸುಬ್ರಹ್ಮಣ್ಯ ದರ್ಶನವನ್ನು ಮಾಡ್ಕೊಂಬನ್ನಿ. ನಿಮ್ಮ ಎಲ್ಲ ಕಷ್ಟಗಳು ಮುಕ್ತವಾಗಿ ಸುಖವಾಗಿ ಜೀವನವನ್ನು ಮಾಡ್ಬೋದು. ನಮಸ್ಕಾರಗಳು.